ಆತ್ಮೀಯ H16 ನ್ಯೂಸ್ ಅರ್ಥಾತ್ ಎಚ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ನಿಮಗೆ ಗೊತ್ತದ ವಿಧಾನ ಪರಿಷತ್ ಇದೊಂದು ರೀತಿಯಿಂದ ಹಿರಿಯರ ಮೇಲ್ಮನೆ. ಹಿರಿಯರು ಈ ಕಿರಿಯ ವಿಧಾನಸಭೆಯ ಸದಸ್ಯರಿಗೆ MLAಗಳಿಗೆ ಅಥವಾ ಸರ್ಕಾರಕ್ಕೆ ಕೆಲವೊಂದಿಷ್ಟು ತಮ್ಮ ಅನುಭವದ ಮಾತುಗಳ ಮೂಲಕ ಮಾರ್ಗದರ್ಶನ ಮಾಡೋದಕ್ಕಾಗಿ ವಿಧಾನ ಪರಿಷತ್ತನ್ನು 1957ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಥಾಪಿಸಿದರು. ಭಾಳಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇಲ್ಲ. ನಮ್ಮಲ್ಲಿ ಯಾಕೆ ಮಾಡಿದ್ರಪ್ಪ ಅಂದ್ರೆ ಮಾರ್ಗದರ್ಶನ ಬೇಕು ಅನ್ನೋ ಕಾರಣಕ್ಕಾಗಿ. ಈ ಒಂದು ವಿಧಾನ ಪರಿಷತ್ತಿನ ಸದಸ್ಯರು 63 ಇದ್ದರು ಒಂದು ಕಾಲಕ್ಕೆ, ಈಗ 75 ಆಗಿದ್ದಾರೆ. ಈ 70 ಜನರನ್ನು ಕೆಲವೊಂದಿಷ್ಟು ನಾಮನಿರ್ದೇಶನ, ಅದು 11 ಜನರು ನಾಮನಿರ್ದೇಶನ ಮಾಡುವಂಥದ್ದು. ಅದು ಡೈರೆಕ್ಟ್ ಸರ್ಕಾರ ಇದ್ದು 11 ಮಂದಿನ ಆಯ್ಕೆ ಮಾಡ್ಕೊಳ್ಳೋದು. ಸಿನಿಮಾ ರಂಗದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಕಲೆಯಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ಬೇರೆ ಬೇರೆ ಫೀಲ್ಡ್ದಲ್ಲೇ ಅವ್ರವ್ರ ಅನುಭವಗಳನ್ನ, ಅರ್ಥಶಾಸ್ತ್ರಜ್ಞರಿರ್ಬೋದು, ಅರ್ಥ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿದವರು ಇರ್ಬೋದು, ಎಲ್ಲ ಫೀಲ್ಡ್ಗಳಲ್ಲಿ ಆಯ್ಕೆ ಮಾಡುವಂಥದ್ದು ಸರ್ಕಾರದ ಮೇಲೆ ಒಂದು ಜವಾಬ್ದಾರಿ ಇರ್ತದೆ. ಯಾಕಂದರೆ ಒಳ್ಳೆಯ ಜನ ಅಲ್ಲಿ ಬರಲಿ ಅಂತೇಳಿ. ಯಾಕೆ ಇಲೆಕ್ಷನ್ ಪದ್ಧತಿ ನಿಮ್ಗೆ ಗೊತ್ತದ. ಅವತ್ತು ಸಂಸ್ಥೆ ಇತ್ತು, ಅಂಬೇಡ್ಕರ್ ಅವರಿಗೆ ಆಗಿರ್ಬೋದು, ಅಥವಾ ನಂತರ ವಿಧಾನ ಪರಿಷತ್ ಅಥವಾ ಅಲ್ಲಿ ರಾಜ್ಯಸಭೆ ಮೇಲ್ಮನೆ ಮಾಡೋ ಮುಂದೆ ಸಹಜವಾಗಿ ಹಿರಿಯರು ಬೇಕಪ್ಪ ಅವ್ರಿಗೆ ಇಲೆಕ್ಷನ್ ಮೂಲಕ ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣ ಒಂದು. ಎರಡನೇದು, ಮುಂದಿನ ದಿನದಲ್ಲಿ ದುಡ್ಡು ಕೊಟ್ಟು ದುಡ್ಡು ಚಲಾವಣೆ ಆಗ್ತದೆ, ಬರೀ ದುಡ್ಡು ಇದ್ದಂಥವ್ರು ಮಾತ್ರ ಒಳಗೆ ಹೋಗ್ತಾರೆ ಅನ್ನೋಂಥ ಏನೋ ಭಯನೂ ಇರ್ಬೋದೇನೋ. ಆ ಎಲ್ಲ ದೃಷ್ಟಿ ಇಟ್ಟುಕೊಂಡು ಈ ವಿಧಾನ ಪರಿಷತ್ತನ್ನು ಮಾಡಿ ಅಲ್ಲಿ ನಾವು ನಿರ್ದೇಶನ ಮಾಡಿ ಒಳ್ಳೆಯವ್ರು ಬರಲ್ಲಪ್ಪ ಅನ್ನುವಂಥ ಒಂದು. ಯಾಕಂದ್ರೆ ಇವತ್ತಂತೂ ಮುಗಿದೋಗ್ಬಿಟ್ಟದ MLA MP ಗಳ ಇಲೆಕ್ಷನ್ಪ್ಪ ಅಂತಂದ್ರೆ ದುಡ್ಡಿನ ಸೂರಾಟ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾವುದು ಹೋಗ್ತಾರೆ ನೋಡ್ರಿ. ಮತ್ತು ಇವತ್ತು ಇಡೀ ದೇಶದ 545 ಜನ ಏನಿದ್ದಾರೆ MP ಗಳಾಗಲಿ